ಮದುವೆ ಸಮಾರಂಭಗಳಲ್ಲಿ ಮಾಡುವಂತಹ ಮನೋಲಿ ಪಲ್ಯ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೆಲವು ಮಸಾಲೆ ಸಾಮಾನು ಹಾಕಿ ಮಾಡಿದಂತಹ ಪದಾರ್ಥ ಇದು. ತುಂಬ ರುಚಿಯಾಗಿ ಬರ್ತದೆ. ಖಂಡಿತ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ. ಇದು ನೋಡಿ, ಊರಿನ ಮನೋಲಿ ತೊಂಡೆಕಾಯಿ. ಇದನ್ನು ನಾನು 4 ಭಾಗ ಕಟ್ ಮಾಡಿದ್ದೇನೆ. ಇದರಲ್ಲೊಂದು ಅರ್ಧ kg ಅಷ್ಟಿದೆ. ನಾನು ಇದಕ್ಕೆ 1 ಲೋಟದಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು. ಇದು ನೋಡಿ, ಸ್ವಲ್ಪ ಬೆಂದಿದೆ ಅನ್ನುವಾಗ ನಾನಿಲ್ಲಿ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಸಿಹಿ ಆಗಲಿ ಅಂತ ಹೋಳು ಮನೋಲಿ ತುಂಡು, ಅದಕ್ಕೋಸ್ಕರ ಬೆಲ್ಲ ಹಾಕ್ತಾ ಇದ್ದೇನೆ. ತುಂಬ ರುಚಿಯಾಗ್ತದೆ, ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಇರ್ತದೆ. ಅದಕ್ಕೋಸ್ಕರ ಈ ಪಲ್ಯಕ್ಕೆ ಸ್ವಲ್ಪ ಬೆಲ್ಲ ಹಾಕಿಯೇ ಮಾಡೋದು. ಮಸಾಲೆಗೆ ಸಹ ಅಷ್ಟೇ, ಬೇಯುವ ತರಕಾರಿಗೆ ಸಹ ಅಷ್ಟೇ. ಈಗ ನೋಡಿ, ಒಂದು ಬಾಣಲೆಯನ್ನು ನಾನು ಬಿಸಿ ಆಗಲಿಕ್ಕಂತ ಇಟ್ಟಿದ್ದೇನೆ. ಇದಕ್ಕೆ ಬ್ಯಾಡಗಿ ಮೆಣಸನ್ನು ಒಂದು 3 ಹಾಕ್ತಾ ಇದ್ದೇನೆ. ತುಂಬ ಖಾರ ಆದರೆ ಸಹ ಚೆನ್ನಾಗಿರುವುದಿಲ್ಲ, ಅದಕ್ಕೆ 3 ಹಾಕ್ತಾ ಇದ್ದೇನೆ. ಮತ್ತು ಒಂದು ಅರ್ಧ ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇದನ್ನೀಗ ಸ್ವಲ್ಪ ಕ್ರಿಸ್ಪ್ ಆಗುವವರೆಗೆ ಹುರಿಯುವ. ಈಗ ಒಂದು 2 ಟೀ ಸ್ಪೂನ್ ಸಣ್ಣ ಚಮಚ ಕೊತ್ತಂಬರಿ ಬೀಜ, 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿ, ಸಾಸಿವೆ ಚಟಪಟ ಅನ್ನುವವರೆಗೆ ಮೆಲ್ಲ ಉರಿಯಲ್ಲಿ ಹುರಿಬೇಕಿದನ್ನು. ಮತ್ತು ಕರಿಬೇವು ಹಾಕೋದಾದರೆ ಈಗಲೇ ಹಾಕ್ಬೋದು, ನಾನು ಗ್ರೈಂಡ್ ಮಾಡುವ ಟೈಮಲ್ಲಿ ಹಾಕ್ತೇನೆ. 10 ಮೆಂತೆಕಾಳು, ಅಂದರೆ ಒಂದು ಚಿಟಿಕೆ ಅಂತ ಹೇಳ್ಬೋದು, ಅಷ್ಟೇ ಸಾಕು. ಜಾಸ್ತಿ ಹಾಕಿದರೆ ಕಹಿ ಆಗ್ತದೆ. ಹಾಕಿ ಹುರಿದಾಗಿದೆ ನೋಡಿ. ಈಗ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೇನೆ ನಾನು. ಸ್ವಲ್ಪವೇ ಸ್ವಲ್ಪ ಹುಳಿ, ಜಾಸ್ತಿ ಹುಳಿ ಚೆನ್ನಾಗಿರೋದಿಲ್ಲ. ಮತ್ತು ಈ ರೋಸ್ಟ್ ಮಾಡಿದ ಮಸಾಲೆ ಸಾಮಾನು ಹಾಕಿ ತರಿಯಾಗಿ ಇದನ್ನು ರುಬ್ಬಿ ತಂದಿದ್ದೇನೆ ನೋಡಿ. ಇದಕ್ಕೀಗ ತೆಂಗಿನ ತುರಿ ಹಾಕಲಿಕ್ಕಿದೆ. ಒಂದು ಕರಿಬೇವನ್ನು ಸಹ ನಾವು ಇದಕ್ಕೆ ಹಾಕ್ಕೊಳ್ಬಹುದು, ಅದು ಸಹ ಪರಿಮಳ ಮತ್ತು ರುಚಿ ಒಳ್ಳೆಯದಾಗ್ತದೆ. ನಾನು ಹಾಕಲಿಲ್ಲ, ಈಗ ನಂತರ ಹಾಕ್ತೇನೆ ಅಂತ. ಇದು ನೋಡಿ, ನಮ್ಮ ಗುಂಡ ಮೀನಂದರೆ ಭಾರಿ ಇಷ್ಟ ತಿನ್ನುವುದಂದರೆ. ಇವನು ರಾಕ್ಸಿ ನಮ್ಮದು, ಇವನಿಗೂ ಅಷ್ಟೇ ಮೀನಂದರೆ ತುಂಬ ಇಷ್ಟ. ಈಗ ನಾನು ಒಂದು 2 ಹಿಡಿ, ಅಂದರೆ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ನೋಡಿ. ಇದನ್ನು ತರಿಯಾಗಿ ರುಬ್ಬೇಕೀಗ. ಅಂದರೆ ಒಂದು ಸಲ ಗರ್ರ ಅಂತ ತಿರುಗಿಸಿದರೆ ಸಾಕು, ಜಾಸ್ತಿ ಬೇಡ, ಅದು ಒಳ್ಳೆಯದಾಗೋದಿಲ್ಲ. ಮತ್ತು ತುಂಬ ಪುಡಿ ಆದರೆ ಸಹ ತೆಂಗಿನ ತುರಿ ರೆಡಿಯಾಗಿದೆ. ಈಗ ನೋಡಿ, ಇದು ಮನೋಲಿ ಸಹ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಅರಸಿನ ಪುಡಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದರೆ ನಂತರ ಇದನ್ನು ನಾನು ಪಕ್ಕಕ್ಕಿಟ್ಟು ಬೇರೆ ಬಾಣಲೆಯಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಈಗ ಒಂದು ಸ್ಟೀಲ್ ಬಾಣಲೆಯನ್ನು ನಾನು ಇಟ್ಟಿದ್ದೇನೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಯಾವುದೇ ಎಣ್ಣೆ ಆಗ್ಬೋದು, ತೆಂಗಿನ ಎಣ್ಣೆ ಹಾಕಿದರೆ ಒಳ್ಳೆಯದಾಗ್ತದೆ. 1 ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅನ್ನುವಾಗ 1 ಟೀ ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು 4 ಗಿಡ್ಡ ಮೆಣಸನ್ನು ಹಾಕಿದ್ದೇನೆ. ಉದ್ದ ಮೆಣಸು ಸಹ ಹಾಕ್ಕೊಳ್ಬಹುದು. ಕರಿಬೇವು ಒಂದು 2 ಎಸಳು ಕರಿಬೇವು ಜಾಸ್ತಿ ಹಾಕಿದಷ್ಟು ಒಳ್ಳೆಯದಾಗ್ತದೆ. ಇದು 2 ಎಸಳು ಕರಿಬೇವು ಹಾಕಿ, ಕರಿಬೇವು ಸಹ ಒಳ್ಳೆ ಚಟಪಟ ಅನ್ನುವಾಗ ಈಗ ಹಿಂಗು ಹಾಕಬೇಕು. ಸಾಧಾರಣ ಒಂದು 2-3 ಚಿಟಿಕೆಯಷ್ಟು, ಅಂದರೆ ಒಂದು 1/4 ಟೀ ಸ್ಪೂನ್ನಷ್ಟು ಹಿಂಗನ್ನು ಹಾಕಿ ಒಂದು ಸಲ ಫ್ರೈ ಮಾಡಿ, ನಂತರ ಇದಕ್ಕೆ ನಾವು ರೆಡಿ ಮಾಡಿದ ಮಸಾಲೆ ಪುಡಿ ಇದೆ ನೋಡಿ, ಅದನ್ನೀಗ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ನಾವು ಮಸಾಲೆ ಫ್ರೈ ಮಾಡಿದ್ದೇವೆ, ಆದರೆ ತೆಂಗಿನ ತುರಿ ಹಸಿ ಹಾಕಿದ್ರಿಂದಾಗಿ ಇದನ್ನು ಒಂದು 2 ನಿಮಿಷ ಮೆಲ್ಲ ಉರಿಯಲ್ಲಿ ಫ್ರೈ ಮಾಡಬೇಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ಈ ಮಸಾಲೆಗೋಸ್ಕರ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಮತ್ತು ಈ ಬೆಂದ ಮನೋಲಿಯ ನೀರಿದೆ ನೋಡಿ, ಅದನ್ನು ಸ್ವಲ್ಪ ಹಾಕಿ ಈ ರೀತಿ 1-2 ನಿಮಿಷ ಫ್ರೈ ಮಾಡಿದ್ದೇನೆ ನಾನು. ಈಗ ಒಂದು ಸ್ವಲ್ಪ ಬೆಲ್ಲ, ಈ ಮಸಾಲೆಗೆ ಸ್ವಲ್ಪ ಸಿಹಿ ರುಚಿ ಬರಲಿ ಅಂತ ಹಾಕಿದ್ದೇನೆ. ಬೆಂದ ಈ ತರಕಾರಿಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಹೆಚ್ಚು ಹೊತ್ತು ಇಡುವ ಅಗತ್ಯ ಇಲ್ಲ, ಮೆಲ್ಲ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಮಸಾಲೆ ಎಲ್ಲ ತರಕಾರಿಗೆ. ಖಂಡಿತ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ಅನ್ನಕ್ಕೆ, ಗಂಜಿಗೆ, ಚಪಾತಿಗೆ ಒಳ್ಳೆಯದಾಗ್ತದೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.